ಹೊಚ್ಚು ಹಿಡಿದ ಸಾಕು ನಾಯಿ, ಸಿಕ್ಕವರ ಮೇಲೆ ದಾಳಿ, ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಚಿಕಿತ್ಸೆಗಾಗಿ ಪರದಾಟ. ಎಚ್ಎನ್ ವ್ಯಾಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ತಿಂಗಳುಗಳು ಕಳೆದರೂ ಹದಗೆಟ್ಟ ರಸ್ತೆಗಳು, ಗುತ್ತಿಗೆದಾರರ ವಿರುದ್ಧ ಆಕ್ರೋಶ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಾದಿಯ ವಿಚಾರ, ಕಾಂಗ್ರೆಸ್ ಮುಖಂಡನ ಮೇಲೆ ಮಂಚದ ಅಸ್ತ್ರ, ಮಾಜಿ ಅಧ್ಯಕ್ಷೆಯ ಗಂಭೀರ ಆರೋಪ. ತಂದೆ ಹೆಸರಲ್ಲಿ ಬೃಹತ್ ರಕ್ತದಾನ ಶಿಬಿರ, ಹರಿದು ಬಂದ ಅಭಿಮಾನಿಗಳು, ಹರ್ಷ ವ್ಯಕ್ತಪಡಿಸಿದ ಸಚಿವ ಸುಧಾಕರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಆ ಗ್ರಾಮದಲ್ಲಿ ಮೊದಲೇ ನಾಯಿಗಳ ಹಾವಳಿ ಹೆಚ್ಚು. ನಾಯಿಗಳ ಹಿಂಡು ಕಂಡು ಮಕ್ಕಳು, ಮಹಿಳೆಯರು ಹೊರಬರುವುದೇ ಕಷ್ಟ. ಇಂಥದ್ರಲ್ಲಿ ಸಾಕಿದ ನಾಯಿಗೆ ಹುಚ್ಚು ಹಿಡಿದು ಸಾರ್ವಜನಿಕರ ಮೇಲೆ ಎರಗಿ ಹುಚ್ಚಾಟ ಮೆರೆದಿದೆ. ಚಿಕಿತ್ಸೆಗೆ ವೈದ್ಯರಿಲ್ಲದೆ ಪರದಾಡಿದ ಗಾಯಾಳುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಮಕ್ಕಳು, ವೃದ್ಧರು, ಮಹಿಳೆಯರು ಎನ್ನದೆ ಕೈ ಕಾಲು ಮುಖವನ್ನ ವಿಕೃತವಾಗಿ ಹುಚ್ಚು ನಾಯಿ ಎಂದು ಸಿಕ್ಕವರನ್ನ ಗಾಯಗೊಳಿಸಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ. ಗ್ರಾಮದ ಮಹಿಳೆಯೊಬ್ಬರು ನಾಯಿಗಳನ್ನ ಸಾಕೊಂಡಿದ್ರು. ಅದರಲ್ಲಿ ಒಂದು ನಾಯಿಗೆ ಹುಚ್ಚು ಹಿಡಿದಿದ್ದು ಕಳೆದ 2 ದಿನಗಳಿಂದ ಕಣ್ಣಿಗೆ ಕಾಣಿಸಿದವರ ಮೇಲೆಲ್ಲ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದೆ. ಇನ್ನು ಗಾಯಾಳುಗಳು ಪೆರೇಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಅಲ್ಲಿ ವೈದ್ಯರಿಲ್ಲದ ಕಾರಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುರಳಿ ಅಂತೇಳಿ, ನಮಗೆ ಇಲ್ಲಿ ನಾಯಿಗಳಿಂದ ತುಂಬ ಸಮಸ್ಯೆ ಆಗಿದೆ. ಡಾಕ್ಟ್ರು ಫೆಸಿಲಿಟಿ ಒಂದೂ ಇಲ್ಲ. ನಮಗೆ ಹಾಸ್ಪಿಟ್ಲ್ ಹತ್ರಕ್ಕೆ ಹೋಗಿದ್ವಿ, ಯಾರು ಮುಟ್ಟುವಂಥ ಪರಿಸ್ಥಿತಿಯಲ್ಲೇ ಡಾಕ್ಟ್ರುಗಳಿಲ್ಲ. ಅಲ್ಲಿ ಇಮಿಡಿಯೇಟಾಗಿ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋದರೆ ಅಲ್ಲೂ ಸರಿಯಾದ ಫೆಸಿಲಿಟಿ ಇಲ್ಲ. ನಮ್ಗೆ ಮೇಯ್ನ್ ಇಲ್ಲಿ ಪೆರೇಸಂದ್ರದಲ್ಲಿ ಒಂದು ಡಾಕ್ಟ್ರು ವ್ಯವಸ್ಥೆನೂ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ಗಳಾದ್ರೂ ಅಷ್ಟೇ, ಇಲ್ಲ ನಾವೇನಾದರೂ ಹೊರಗಡೆ ಹೋಗ್ಬೇಕಂದ್ರೆ ಒಂದು ದೊಣ್ಣೆ ಎತ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನಾಯಿಗಳು ನಮಗೆ ತುಂಬ ಹಿಂಸೆ ಕೊಡ್ತಾಯಿದೆ. ಯಾವ್ಯಾವ ಊರುಗಳಿಂದ ನಾಯಿಗಳು ಎತ್ಕೊಂಡು ಬಂದು ನಮ್ಮೂರಲ್ಲಿ ಬಿಟ್ಬಿಟ್ಟಿದ್ದಾರೆ. ನಮ್ಮ ಮಗನಿಗೆ ಕಚ್ಚಿದೆ, ನಮ್ಮ ಮಗನಿಗೆ ಸುಮಾರು ಒಂದು 7-8 ಜನಕ್ಕೆ ಕಚ್ಚಿದೆ, ಹಸುಗಳಿಗೆ ಕಚ್ಚಿದೆ. ನಾವು ತುಂಬ ಸಮಸ್ಯೆ ಆಗ್ತಾಯಿದೆ ನಮ್ಮ ಈ ನಾಯಿಗಳಿಂದ. ಯಾವ್ಯಾವ ಊರಿಂದನೋ ಕರ್ಕೊಂಡು ಬಂದು ನಮ್ಮ ಪೆರೇಸಂದ್ರದಲ್ಲಿ ಬಿಟ್ಬಿಟ್ಟಿದ್ದಾರೆ ನಾಯಿಗಳು. ಹಂಗಾಗಿ ನಮಗೆ ಈ ನಾಯಿಗಳಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ, ಇದನ್ನು ಸ್ವಲ್ಪ ಇಟ್ಕೊಂಡೋಗಿ ಎಲ್ಲ ಬೇರೆ ಕಡೆ ಬಿಡೋವಂಥ ಪರಿಸ್ಥಿತಿ ಆಗಲಿ. ಇಲ್ಲ ಅಂತೇಳಿದ್ರೆ ನಮ್ಮಲ್ಲಿ ಮೇಯ್ನಾಗಿ ನಮ್ಗೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಫೆಸಿಲಿಟಿನೂ ಇಲ್ಲ. ಒಂದು ಡಾಕ್ಟ್ರ್ ನಮ್ಗೆ 24 hours 24/7 ಅಂತ ಹಾಕಿದ್ದಾರೆ ಅಷ್ಟೇ ಇಲ್ಲಿ ಬೋರ್ಡು. ಯಾವುದೇ ಕಾರಣಕ್ಕೂ ಡಾಕ್ಟ್ರ್ ಅಲ್ಲಿ ಇರಲ್ಲ. ಒಂದು ಸವಲತ್ತು ನಮ್ಗೆ ಅಲ್ಲಿ ಸಿಗ್ತಾ ಇಲ್ಲ. ಡಾಕ್ಟ್ರು ಒಬ್ಬರು ನಮ್ಗೆ ಸ್ಪೇರಾಗಿ ಒಂದು 2 ಡಾಕ್ಟ್ರ್ ಇರಲೇಬೇಕಲ್ಲಿ. ಹಂಗಾಗಿದೆ ನೋಡಿ ನಮ್ಮ ಸಮಸ್ಯೆ. ನಮಸ್ತೆ, ನನ್ನ ಹೆಸರು ಮಧುಸೂದನ್ ಅಂತ, ಪೆರೇಸಂದ್ರ. ಈಗ ಸರ್ಕಾರಿ ಆಸ್ಪತ್ರೆ ಏನಿದೆಯೋ ನಮ್ಮ ಪೆರೇಸಂದ್ರ ಗ್ರಾಮದಲ್ಲಿ ಒಂದು ಸಮಸ್ಯೆ ಆಗಿರೋದೇನು ಅಂದರೆ, ಒಂದು 50 ಹಳ್ಳಿಗೆ ಒಂಥರ ನಿಯರ್ ಬೈ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ನಮ್ಮ ಪೆರೇಸಂದ್ರನೇ ಇರೋದು. ಇಲ್ಲಿ ಸೂಕ್ತವಾದ ಚಿಕಿತ್ಸೆ ಇಲ್ಲ, ಮತ್ತು ಸಿಸ್ಟರ್ಗಳಾಗಲಿ ಟ್ಯಾಬ್ಲೆಟ್ಸ್ ಆಗಲಿ ಪ್ರತಿಯೊಂದು ಎಲ್ಲದಕ್ಕೂ ಅನಾನುಕೂಲ ಆಗಿದೆ. ಇಲ್ಲಿ ಬೋರ್ಡ್ ಮಾತ್ರ ಹಾಕಿದ್ದಾರೆ 24/7 ಅಂತ. ಆದರೆ ಸರ್ಕಾರಿ ಡಾಕ್ಟ್ರ್ ಹೇಳ್ತಾರೆ 9 ಗಂಟೆಯಿಂದ 6 ಗಂಟೆ ಅಷ್ಟೇ ನನ್ನ ಟೈಮು. ಅಲ್ಲಿಗೆ ಮಿಕ್ಕಿದ್ದು ಟೈಮಲ್ಲಿ ಬೇರೆ ಆಲ್ಟರ್ನೇಟ್ ಒಬ್ಬ ಡಾಕ್ಟ್ರು ಬೇಕು, ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳ್ಬಿಟ್ಟು ಅವರಿಗೆ ಸ್ವಲ್ಪ ಗಮನಕ್ಕೆ ತರಬೇಕು ಅಂತೇಳ್ಬಿಟ್ಟು ಹೇಳ್ತೀವಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ನಮ್ಮೂರಲ್ಲಿ 20 ಜನನ ನಾಯಿ ಕಚ್ಚಿದೆ, ಹುಚ್ಚು ನಾಯಿ. ಯಾವ ಥರ ಕಚ್ಚಿದೆ ಅಂದರೆ, ಒಬ್ಬೊಬ್ರಿಗೆ ಒಂದು 200 ಗ್ರಾಮು 100 ಗ್ರಾಮು ಬ್ಲಡ್ ಹೋಗಿದೆ, ಒಬ್ಬೊಬ್ರಿಗೆ 10 ಹೊಲಿಗೆ 8 ಹೊಲಿಗೆ 7 ಹೊಲಿಗೆ ಈ ಥರ ಹಾಕಿದ್ದಾರೆ. ಚಿಕ್ಕ ಮಕ್ಕಳಿದ್ದಾರೆ. ಪೆರೇಸಂದ್ರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟ್ರು 24/7 ಅಂತ ಏನು ಬೋರ್ಡ್ ಹಾಕಿದಾರೋ ಅದೇ ಥರ ಅದಕ್ಕೆ ತಕ್ಕಟ್ಟಂಗೆ, ಆ ಬೋರ್ಡ್ಗೆ ತಕ್ಕಟ್ಟಂಗೆ ನಮಗೆ ಇನ್ನೊಂದು ಡಾಕ್ಟ್ರನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಕೇಳ್ಕೊತೀವಿ. ಇನ್ನೊಂದು ವಿಚಾರ ಏನು ಅಂದರೆ, ಪೆರೇಸಂದ್ರ ಅಂದರೆ ಹಳ್ಳಿಯಿಂದ ಡೆಲ್ಲಿವರೆಗೂ ಫೇಮಸ್ಸು. MLA ಇದ್ದಾರೆ, MP ಇದ್ದಾರೆ, ಇನ್ನೊಬ್ಬರು ಇದ್ದಾರೆ, ಎಲ್ಲರೂ ಲೀಡ್ರ್ಗಳಿದ್ದಾರೆ. ಲೀಡ್ರ್ ಆಗಬೇಕು ಅಂದರೆ ಫಸ್ಟ್ ನಮ್ಮ ಊರಲ್ಲಿ ಸೌಕರ್ಯ ನೋಡಬೇಕು. ಈಗ ಚಿಕ್ಕ ಮಕ್ಕಳಿಗೆಲ್ಲ ಕಚ್ಚಿದೆ, ಯಾರು ಜವಾಬ್ದಾರಿ? ಒಂದು ಪರಿಜ್ಞಾನ ಇರಬೇಕು, ಇದು ಏನು ಆಗ್ತಾಯಿದೆ, ಏನು ಮುಂದಕ್ಕೆ ಏನಾಗುತ್ತೆ ಅಂತ. ಈಗ 20 ಜನನ ಕಚ್ಚಿದೆ ನಾಯಿ, ಇನ್ನೂ ನಾವು ಸಾಯಿಸಿಲ್ಲ. ರಾತ್ರಿ 3 ಗಂಟೆ 3:15 ಎದ್ದಿದ್ದೀವಿ, ಹುಡುಗರೆಲ್ಲ ಬಂದಿದ್ದಾರೆ. ಪ್ರತಿಯೊಂದಕ್ಕೂ ಅಷ್ಟೇ 50 ಹಳ್ಳಿಗೆ ಏನು ಸರ್ಕಾರಿ ಆಸ್ಪತ್ರೆ ಇದೆಯೋ ಎಲ್ಲರಿಗೂ ಅನುಕೂಲ ಆಗಬೇಕು. ಆ್ಯಂಬುಲೆನ್ಸ್ ನೀಡಿದ್ದೀರಾ, ಇನ್ನೊಂದು ಮತ್ತೊಂದು ಎಲ್ಲ ಮಾಡಿದ್ದೀರಾ. ಬಟ್ ನಮಗೆ ಫಸ್ಟ್ ನಮ್ಮ ಪೆರೇಸಂದ್ರ ಪ್ರಿಫರೆನ್ಸ್ ಕೊಟ್ಟು ಶಾಸಕರಿಗೆ ಗಮನಕ್ಕೆ ತರಬೇಕು ಅಂತೇಳ್ಬಿಟ್ಟು
ಮನವಿ ಮಾಡ್ತಾ ಇದ್ದೀವಿ. ಇನ್ನು ಕಳೆದ 2 ದಿನಗಳಿಂದ ಪೆರೇಸಂದ್ರ ಗ್ರಾಮದ 5 ವರ್ಷದ ಚಂದುಶ್ರೀ, 2 ವರ್ಷದ ಮಿಥುನ್, 39 ವರ್ಷದ ರಾಮು, 45 ವರ್ಷದ ರಾಮಚಂದ್ರ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈತ ಶುಕ್ರವಾರ ಮಧ್ಯಾಹ್ನ ಚಿಕ್ಕಬಳ್ಳಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ನುಗ್ಗಿದ ನಾಯಿ ಕಾಲೇಜಿನ MBBS ವಿದ್ಯಾರ್ಥಿ ಜೋಯಬ್, ಸಿಬ್ಬಂದಿ ನಾಗಮಣಿ ಮತ್ತು ರಫ್ಸಲ್ ಎನ್ನುವರಿಗೆ ಕಚ್ಚಿ ಗಾಯಗೊಳಿಸಿದೆ. ಇದರಿಂದ ಗಾಯಾಳು ಚಂದುಶ್ರೀ ತಾಯಿ ಉಮಾ ನಾಯಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ. ಅಂತೇಳ್ಬಿಟ್ಟು ನನ್ನ ಮಗಳ ಹೆಸರು ಚಂದು ಅಂತ, 5 ವರ್ಷ ಹುಡುಗಿಗೆ. ನೆನ್ನೆ ಮನೆ ಮುಂದೆನೇ ಆಡ್ತಾಯಿದ್ಲು ಸರ್, ಎಲ್ಲೂ ಹೋಗಿಲ್ಲ, ಬೇರೆ ಕಡೆ ಎಲ್ಲೂ ಹೋಗಿರಲಿಲ್ಲ, ಮನೆ ಮುಂದೆನೇ ಆಡ್ತಾಯಿದ್ಲು. ಇದ್ದಕ್ಕಿದ್ದಂಗೆ ಬಂದು ನಾಯಿ ಹಿಡ್ಕೊಂಡ್ಬಿಟ್ಟಿದೆ. ಅವಳು ಪಾಪ ಅಮ್ಮ ಅಂತ ಕಿರ್ಚ್ಕೊಂಡ್ಬಿಟ್ಲು. ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸರ್. ಈ ಊರಲ್ಲಿ ಏನೇ ಕೇರ್ ಆಗಲಿ ಏನಾಗಲಿ ಯಾವುದು ತಗೊಳ್ಳಲ್ಲ. ಈ ರೀತಿ ಮಾಡಿದ್ರೆ ನಾವೇನು ಮಾಡಬೇಕು ಸರ್? ಮಕ್ಕಳು ಮರಿನ ಹೆಂಗೆ ನಾವು ಆಡೋದಕ್ಕೆ ಬಿಡಬೇಕು? ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ ಮಗು, ಮನೆ ಮುಂದೆನೇ ಆಡ್ತಾಯಿದೆ. ಮನೆ ಮುಂದೆನೇ ಬಂದು ಕಚ್ಚಿದೆ ಅಂದರೆ ಇನ್ನು ಹೆಂಗಿರಬೇಕು ಸರ್ ಈ ಊರಲ್ಲಿ? 2 ಕಡೆ ಭಾರಿ ತೂತೆ ಬಿದ್ದುಬಿಟ್ಟಿದೆ, ಇನ್ನು ತರ್ಚ್ಕೊಂಡಿದೆ, 1-2 ಕಡೆ ತಗಲಿದೆ ಅವಳಿಗೆ. ಪಾಪ ಇನ್ನೂ ಎಷ್ಟು ವಯಸ್ಸು ಸರ್ ಅವಳಿಗೆ? ಹೋಗಲಿ 5 ವರ್ಷ ಸರ್, ಜಾಸ್ತಿ ಏನಿಲ್ಲ. ಅಂಥ ಮಗು ಕಚ್ಚಿದೆ ಅಂದರೆ ಅವಳು ಹೆಂಗೆ ತಡ್ಕೋಬೇಕು? ನೆನ್ನೆ ಅವಳಿಗೆ ಇಂಜೆಕ್ಷನ್ ಹಾಕ್ಸ್ತಾಯಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಹಾಗೆ ಕಚ್ಚಿದೆ ಅವಳಿಗೆ, ನಮ್ಗೆ ತಡಿಯೋಕ್ಕಾಗಲಿಲ್ಲ. ನೆನ್ನೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ತುಂಬ ಮುದ್ದಾಗಿ ಸಾಕಿದ್ದೀವಿ ಸರ್, ಕೆಳಗಡೆ ಬಿಡೋದೇ ಇಲ್ಲ ನಾವು, ಅಷ್ಟು ಚೆನ್ನಾಗಿ ಸಾಕಿದ್ದೀವಿ ಅವಳನ್ನ. ಕಚ್ಚಿದ ತಕ್ಷಣವೇ ಹಿಂದೆನೇ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವರೊಂದು TT ಇಂಜೆಕ್ಷನ್ ಹಾಕಿದ್ರು. ಅದಾದಮೇಲೆ ಅವರು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡೋದ್ರೆ ಅಲ್ಲಿ ಅವರು ಹಿಂದೆನೇ ಟ್ರೀಟ್ಮೆಂಟ್ ಕೊಟ್ಟರು ಸರ್. ಅಲ್ಲಿ ಹಿಂದೆನೇ ರೆಸ್ಪಾನ್ಸ್ ಮಾಡಿದ್ರು ನಮಗೆ. ಸರ್ ಕಚ್ಚಿದೆ, ತುಂಬ ಜನ ಕಚ್ಚಿದೆ, ಒಂದು 10 ಜನ ಮಕ್ಳಿಗೆ ಕಚ್ಚಿದೆ. ನೆನ್ನೆ ಬೆಳಗ್ಗೆಯಿಂದನೇ ಕಚ್ಚಿದೆ ಅಂತೆ, ನಮಗೆ ಗೊತ್ತಿಲ್ಲ. ನಮಗೆ ನೆನ್ನೆ ಸಾಯಂಕಾಲನೇ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು 10 ಜನಕ್ಕೆ ಕಚ್ಚಿದೆ ಅಂತೇಳ್ಬಿಟ್ಟು. ಮಕ್ಕಳು ಮನೆ ಹತ್ರ ಆಚೆ ಆಡ್ತಾಯಿದ್ರು, ಆ ಕಡೆಯಿಂದ ನಾಯಿ ಬಂದಿದೆ. ಯಾವಾಗ ಇದ್ದಂಗೆ ಇದು ಮಾಮೂಲಿ, ಅದು ಈ ಥರ ಓಡಿ ಬರೋವಾಗ ಈ ನಾಯಿ ಕಚ್ಚಿದೆ. ಬಟ್ ಇದು ನಾವು ಹಾಸ್ಪಿಟ್ಲ್ಗೆ ಕರ್ಕೊಂಡೋದ್ರೆ ಈ ಥರ 4-5 ಜನ ಮಕ್ಳಿಗೆ ಕಚ್ಚಿದೆ ಅಂತ ಅವರು ಅಂದರು. ಬಟ್ ಹಾಸ್ಪಿಟ್ಲ್ಗೆ ಹೋದರೆ ಅಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಕೊಡಲಿಲ್ಲ. ಇಂಜೆಕ್ಷನ್ ಆ್ಯಂಟಿಬಯೋಟಿಕ್ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಚಿಕ್ಕಬಳ್ಳಾಪುರ ಕರ್ಕೊಂಡೋಗಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಚಿಕ್ಕಬಳ್ಳಾಪುರ ಅನ್ನೋಕ್ಕಿಂತ ಚಿಕ್ಕಬಳ್ಳಾಪುರ 18 ಕಿಲೋಮೀಟ್ರ್ ಆಗುತ್ತೆ ನಮ್ಗೆ ಇಲ್ಲಿಂದ ಹೋಗ್ಬೇಕಾದ್ರೆ. ಗುಡ್ಬಂಡೆ ಹೋಗ್ಬೇಕಾದ್ರೆ 14 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಬಾಗೇಪಲ್ಲಿ ಹೋಗ್ಬೇಕಂದ್ರೆ 24 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಯಾವುದೇ ಆದ ನಮಗೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾಯಿಲ್ಲ ಹಾಸ್ಪಿಟ್ಲಲ್ಲಿ. ಡಾಕ್ಟ್ರು ಸರಿಯಾದ ಡಾಕ್ಟ್ರುಗಳು ಇಲ್ಲ ಇಲ್ಲಿ. ಈ ಥರ ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ತೊಂದರೆ ಆಗುತ್ತೆ. ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಂತ ನಾವು ಕೇಳ್ಕೊತ ಇದೀವಿ ಸರ್. ರಾತ್ರಿ ಜಾಸ್ತಿ ಜನ ಕಚ್ಚಿದೆ ಸರ್, ಹುಚ್ಚನಾಯಿ ಅಂತಿದ್ದಾರೆ. ಬಟ್ ಜಾಸ್ತಿ ಜನ ಕಚ್ಚಿದೆ. ಇಲ್ಲೇ ಕಡೆ ನೆನ್ನೆಲ್ಲ ಸಾಯಂಕಾಲ ನಾವು ಹುಡುಗರೆಲ್ಲ ಸೇರಿ ಓಡಾಡಿದ್ದೀವಿ. ಬಟ್ ಅದು ಸಿಗಲಿಲ್ಲ ನಾಯಿ. ಬಟ್ ಯಾವ ಕಡೆ ಹೋಗ್ತದೆ ಗೊತ್ತಾಗ್ತಲ್ಲ ಅದು. ಬಟ್ ಈ ಥರ ನಾಯಿಗಳಿಗೆ ಕಚ್ಚಿದೆ, ಹಸುಗಳಿಗೂ ಕಚ್ಚಿದೆ. ಬಟ್ ಇನ್ನೂ ಯಾತಾವತ್ತ ಜಾಸ್ತಿ ಕಚ್ಚಿದೆ, ಬಟ್ ಅದು ಸಿಗ್ತಾ ಇಲ್ಲ ಸರ್. ಅದು ಇನ್ನು ಹುಚ್ಚುನಾಯಿ ಹಾವಳಿಯಿಂದ ಬೆಚ್ಚಿ ಬಿದ್ದ ಪೆರೇಸಂದ್ರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹುಚ್ಚುನಾಯಿ ಹಿಡಿಯುವ ಆಪರೇಷನ್ ಆರಂಭಿಸಿದ್ದಾರೆ. ಆದರೆ ಹುಚ್ಚುನಾಯಿ ಮಾತ್ರ ಕಣ್ಣಿಗೆ ಕಾಣಿಸದೆ ಕಳ್ಳಾಟವಾಡ್ತಾ ಇದೆ. ಆದರೂ ಸಿಕ್ಕ ನಾಯಿಗಳನ್ನು ಹಿಡಿದು ಆಸ್ತ್ರಾ ಸಂಸ್ಥೆಯ ಸಿಬ್ಬಂದಿಗಳು ವ್ಯಾಕ್ಸಿನೇಷನ್ ಆರಂಭಿಸಿದ್ದಾರೆ. ಮತ್ತೊಂದೆಡೆ ಎಲ್ಲಿ ಮತ್ತೆ ಆ ಹುಚ್ಚುನಾಯಿ ದಾಳಿ ಮಾಡುತ್ತದೋ ಎಂದು ಜನ ಭಯಭೀತರಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದೆಡೆ HN ವ್ಯಾಲಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಉದ್ದೇಶಕ್ಕಾಗಿ ಅಗೆದ ರಸ್ತೆಯನ್ನು ದುರಸ್ತಿ ಮಾಡಿಕೊಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ನೋಡಿ, ಯಾವುದೇ ಒಂದು ಪಾತ್ರೆ ನೋಡಿ, ಅವ್ರ ಒಂದ್ಸಲ ಊಟ ಮಾಡ್ಬೇಕಂದ್ರೆ ಭಯ ಬೀಳ್ತಾರೆ. ಎಷ್ಟೋ ಜನ ಡಿಸ್ಚಾರ್ಜ್ ಆಗಿಬಿಟ್ಟು ಇವಾಗ ಕೆಮ್ಮು ಶುರು ಆಗಿಬಿಟ್ಟು ಆಸ್ಪತ್ರೆಗಳಲ್ಲಿ ಹೋಗ್ತಾ ಇದ್ದಾರೆ. ನಿಮಗೆ ವಿತ್ ಡ್ರೈನೇಜ್ ನೋಡಿ, ಡ್ರೈನೇಜಲ್ಲಿ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಇಲ್ಲ. ಗ್ರಾಮ ಪಂಚಾಯತ್ ಕೇಳಿದ್ರೆ ನಮ್ಗೆ ಸಂಬಂಧಪಟ್ಟಿಲ್ಲ ಅಂತಾರೆ. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿನಿಂದ HN ವ್ಯಾಲಿ ಯೋಜನೆಯ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಗುತ್ತಿಗೆ ಪಡೆದುಕೊಂಡಿರುವ ಗುತ್ತಿಗೆದಾರರ ಇಷ್ಟಾನುಸಾರ ರಸ್ತೆಗಳನ್ನು ಅಗೆದು ಹಾಗೆಯೇ ಬಿಟ್ಟಿರುವ ಕಾರಣ ರೊಚ್ಚಿಗೆದ್ದ ಗ್ರಾಮಸ್ಥರು ಪೈಪ್ ಸಾಗಾಣಿಕೆ ಲಾರಿ, JCB ಯಂತ್ರಗಳನ್ನು ತಡೆದು HN ವ್ಯಾಲಿ ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿಪಡಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ನರೇಶ್ ಮಾತನಾಡಿ, HN ವ್ಯಾಲಿ ಪೈಪ್ಲೈನ್ ಕಾಮಗಾರಿಗೆ ಗ್ರಾಮಸ್ಥರ ವಿರೋಧ ಇಲ್ಲ. ಆದರೆ ಪೈಪ್ಲೈನ್ ಅಳವಡಿಸುವ ಉದ್ದೇಶಕ್ಕಾಗಿ ಹಾನಿಗೊಳಿಸಿರುವ ರಸ್ತೆ, ಕುಡಿಯುವ ನೀರು ಸರಬರಾಜು ಪೈಪ್ಗಳಿಗೆ ಹಾನಿ ಉಂಟು ಮಾಡಿ ಕಿತ್ತು ಹಾಕಿರುವ ಚರಂಡಿಗಳನ್ನು ಸರಿಪಡಿಸದೆ ಕಳೆದ 2 ತಿಂಗಳಿನಿಂದ ಗುತ್ತಿಗೆದಾರರು ಕಾಲಹರಣ ಮಾಡುತ್ತಿದ್ದಾರೆ. ಪೈಪ್ಲೈನ್ ಕಾಮಗಾರಿಗೆ ಅನುಮತಿ ಕೊಟ್ಟಿರುವ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, ಮಿಟ್ಟೇಮರಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮೌನಕ್ಕೆ ಜಾರಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ನೋಡಿ, ಯಾವುದೇ ಒಂದು ಪಾತ್ರೆ ನೋಡಿ, ಅವ್ರು ಒಂದ್ಸಲ ಊಟ ಮಾಡ್ಬೇಕಂದ್ರೆ ಭಯ ಬೀಳ್ತಾರೆ. ಎಷ್ಟೋ ಜನ ಡಿಸ್ಚಾರ್ಜ್ ಆಗಿಬಿಟ್ಟು ಇವಾಗ ಕೆಮ್ಮು ಶುರು ಆಗಿಬಿಟ್ಟು ಆಸ್ಪತ್ರೆಗಳಲ್ಲಿ ಹೋಗ್ತಾ ಇದ್ದಾರೆ. ನಿಮಗೆ ವಿತ್ ಡ್ರೈನೇಜ್ ನೋಡಿ, ಡ್ರೈನೇಜಲ್ಲಿ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಇಲ್ಲ. ಗ್ರಾಮ ಪಂಚಾಯತ್ ಕೇಳಿದ್ರೆ ನಮ್ಗೆ ಸಂಬಂಧಪಟ್ಟಿಲ್ಲ ಅಂತಾರೆ. ಇದು PWD ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಬನ್ನಿ ಅಧಿಕಾರಿಗಳು ಬಂದು ಮುಂದೆ ನಿಂತ್ಬಿಟ್ಟು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಇಷ್ಟೊಂದು ಮುಗಿಸ್ತಿರಲ್ಲ, ಮುಂದೆ ಮಾಡ್ಕೊಂಡು ಹೋಗಿ. ಮೇನ್ ಇರೋದು ಇವತ್ತು ಬ್ರಹ್ಮರಥೋತ್ಸವ ಇದೆ, ಅದನ್ನ ಮೈನ ತಮ್ಮಲ್ಲಿ ಆಲೋಚನೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸಕ್ಕೆಲ್ಲ ಅಡ್ಡಿಪಡಿಸ್ತಾ ಇಲ್ಲ, ಆದರೆ ಸ್ವಚ್ಛತೆ ಕಾಪಾಡಿ ಆಲೋಚನೆ ಸಹಕರಿಸಿ. ಇಲ್ಲ ಅಂದರೆ ಈ ಸದ್ಯಕ್ಕೆ ಪ್ರತಿಭಟನೆ ಇನ್ನು 3 ದಿವಸ ಬಿಟ್ಕೊಂಡು ನಿಜವಾಗ್ಲೂ ಮಿಡ್ ಟೈಮ್ ಬಂದ್ ಮಾಡಲಾಗುವುದು. ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ, ಬಾಲಾಜಿ, ಶ್ರೀನಿವಾಸ್, ರಾಜಮ್ಮ, ಆನಂದ್, ಸ್ಟುಡಿಯೋ ಮಂಜು, ಅಶೋಕ್, ಶ್ರೀನಿವಾಸ್, ವಿನೋದ್ ಕುಮಾರ್, ರಾಜು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇಲ್ಲೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಾದಿಯ ವಿಚಾರ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿದೆ. ಅಲ್ಲದೆ ಸದಸ್ಯರ ನಡುವೆ ಬಿರುಕು ಉಂಟಾಗಿ ಅವಿಶ್ವಾಸ ನಿರ್ಣಯದ ಮಂಡನೆಯೂ ಆಗಿದೆ. ಆದರೆ ಕಾಂಗ್ರೆಸ್ ಮುಖಂಡನೋರ್ವ ಮಂಚಕ್ಕೆ ಕರೆದನೆಂದು ಮಾಜಿ ಸದಸ್ಯೆ ಗಂಭೀರ ಆರೋಪ ಮಾಡಿದ್ದಾರೆ. ಅದೆಲ್ಲಿ ಅಂತೀರಾ, ನೀವೇ ನೋಡಿ. ಕರೆದ್ರು ಏನಂತ, ಬನ್ನಿ ನನ್ನ ಹತ್ರ ಮಲ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಬ್ಬ ಊರಿನ ಮುಖಂಡ JCB ಮಂಜುನಾಥ್ ಅನ್ನೋರು. ಈ ವ್ಯಕ್ತಿಯೇ ನನ್ನ ಮಂಚಕ್ಕೆ ಕರೆದ ಕಾಂಗ್ರೆಸ್ ಮುಖಂಡ ಎಂದು ಆರೋಪಿಸುತ್ತಿರುವ ಈ ಮಹಿಳೆ ಹೆಸರು ಮಾನಿನಿ ಶ್ರೀನಿವಾಸ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದವರು. ಅದೇ ಗ್ರಾಮದಲ್ಲಿ ಸದಸ್ಯೆಯಾಗಿ ಆಯ್ಕೆಯಾಗಿ 2023ರಲ್ಲಿ ನಡೆದ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಳಿನಿ ರಮೇಶ್ ವಿರುದ್ಧ ಮಾನಿನಿ ಶ್ರೀನಿವಾಸ್ 5 ಮತಗಳ ಅಂತರದಿಂದ ಗೆದ್ದು ಬೀಗಿ ಅಧ್ಯಕ್ಷೆಯ ಚುಕ್ಕಾಣಿ ಹಿಡಿದಿದ್ರು. ಅಂದಿನಿಂದ ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರುಗಳಿಗೆ ಯಾವುದೇ ಅವ್ಯವಹಾರಕ್ಕೆ ಆಸ್ಪದ ಕೊಡಲಿಲ್ಲ ಎಂದು 1.5 ವರ್ಷಗಳ ನಂತರ ಸದಸ್ಯರುಗಳೆಲ್ಲ ಸೇರಿ ಅವಿಶ್ವಾಸ ತೋರಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರಂತೆ. ಇದಕ್ಕೆ ಕೆರಳಿದ ಮಾನಿನಿ ಶ್ರೀನಿವಾಸ್ ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಸೇರುವ ಸದಸ್ಯರುಗಳ ಅವ್ಯವಹಾರ, ಅಕ್ರಮ, ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪಂಚಾಯಿತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕು ಮತ್ತು ನಾನು ಕೆಲಸಗಳು ಮಾಡಿಲ್ಲ ಅಂತ ರೀಸನ್ ಕೊಟ್ಟರು. ಚರಂಡಿ ಆಗಿರ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಬೇಕು ಅಂದರು. ಅದೇ ನಳಿನಿ ರಮೇಶ್ ಅವರು ಸದಸ್ಯರಾಗಿ ನಮ್ಮ ಪಂಚಾಯಿತಿಯಲ್ಲೇ ಕೆಲವೊಂದು ತೊಂದರೆ ತಾಪತ್ರೆಗಳು ಇದ್ರೂ ಪಕ್ಕದ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅನುದಾನಗಳು ಚೆನ್ನಾಗೇ ಇದ್ರೂ ನಮ್ಮ ನಂದಿ ಭೋಗನಂದೀಶ್ವರ ಟೆಂಪಲ್ ಕೂಡ ಒಳ್ಳೆ ಇದರಲ್ಲಿದೆ. ಇಲ್ಲೇ ತುಂಬ ಕುಂದುಕೊರತೆಗಳಿದ್ದು, ಲೈಟ್ಗಳದ್ದು ಆಗಿರ್ಬೋದು, ಎಲ್ಲ ಇರ್ಬೋದು. ಅವ್ರ ಹಸ್ಬೆಂಡ್ ಅವರು ವಾಕಿಂಗ್ ಹೋಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ನಂದಿ ಪಂಚಾಯಿತಿಯಲ್ಲಿರೋ ಲೈಟ್ಗಳಿಗೆ, ಅಂದರೆ ಒಬ್ಬೊಬ್ಬ ಸದಸ್ಯರಿಗೆ 3 ಲೈಟು ಅಂತ ನಾವು ಡಿವೈಡ್ ಮಾಡಿ ಕೊಟ್ಟಿದ್ದಾಗ, ಅದೇ ಲೈಟ್ಗಳನ್ನ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಅವ್ರ ಗಂಡ ಅವರು ವಾಕಿಂಗ್ ಹೋಗ್ತಾರೆ ಅಂತ ಅದೇ ಲೈಟ್ಗಳನ್ನ ಅವ್ರು ದುರುಪಯೋಗ ಮಾಡ್ಕೊತಾರೆ. ನಾವು ಕೇಳಿದ್ದಕ್ಕೆ ಅದು ತಪ್ಪಿಸ್ತಷ್ಟೇ ಅದೇ ನಾನು. ಮತ್ತು ಸೆಕೆಂಡ್ ಏನಂದರೆ, ಇದೇ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರೋ ಬೈನಾಕ್ನಲ್ಲಿ ಪಿಳ್ಳಪ್ಪ ಅವರು ಏನು ಮಾಡಿದ್ರು, ಇವತ್ತಿಗೂ ಒಂದು ಗ್ರಾಮ ಸಭೆಗೂ ಕೂಡ ಅಟೆಂಡ್ ಆಗಿಲ್ಲ, ವಾರ್ಡ್ ಸಭೆಗೆ ಅಟೆಂಡ್ ಆಗಿಲ್ಲ. ಅವ್ರ ಊರಿನ ಕುಂದುಕೊರತೆಗಳನ್ನ ಯಾವತ್ತೂ ಹೋಗಿ ಕೇಳಿಲ್ಲ. ಎಷ್ಟೋ ಬಾರಿ ನಾನು ಹೋಗಿ ಅಧ್ಯಕ್ಷರಾಗಿ ನಾನು ಏನು ಕರ್ತವ್ಯ ಮಾಡಬೇಕು ಅದನ್ನು ಮಾಡಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಿದೆ. ಇದೇ ಒಂದು ಗ್ರಾಮ ಇದು ಬೈನಾಕ್ನಲ್ಲಿ ಸೇರಿರೋ ಒಂದು ಗೋಮಾಳ ಜಾಗ 197ನೇ ಸರ್ವೆ ನಂಬರು, ಅದು ಗೋಮಾಳಕ್ಕೆ ಸೇರುತ್ತೆ. ನಮ್ಮ ಪಂಚಾಯಿತಿಗೆ ಸ್ವಚ್ಛತೆ ಘಟಕ ಗಾಂಧಿಪುರಕ್ಕೆ ಇದೇ ತಹಸೀಲ್ದಾರ್ ಅವರು 2 ಎಕರೆಯನ್ನು ಕೊಟ್ಟಿರ್ತಾರೆ. ಅದೇ ಗಾಂಧಿಪುರದ ಮಂಜುನಾಥ್ ಅನ್ನೋರು ನಮ್ಮ ಸದಸ್ಯರಾಗಿ ಅದು ಅಲ್ಲಿ ಜಾಗ ಬೇಡ ಅಂತ ಹೇಳಿದಾಗ, ನಾವು ಗೋಮಾಳ ಜಾಗ ಎಲ್ಲಿದೆ ಅಂತ ಐಡೆಂಟಿಫಿಕೇಷನ್ ಮಾಡಿದಾಗ, ಇದೇ ಬೈನಾಕ್ನಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ 197ನೇ ಸರ್ವೆ ನಂಬರಲ್ಲಿ ಈ ಒಂದು 2 ಎಕರೆ ಜಾಗ ಗೋಮಾಳ ಜಾಗ ಇದ್ದರೆ ಅದನ್ನು ಇದೇ JCB ಮಂಜುನಾಥ್ ಅನ್ನೋರು ಒತ್ತುವರಿ ಮಾಡಿಕೊಂಡು ಈಗ ಅವರು ಬೆಲೆ ಇಟ್ಕೊಂಡಿದ್ದಾರೆ. ಅದನ್ನು ಕೇಳಿದ್ದಕ್ಕೆ ಇದೇ JCB ಮಂಜುನಾಥ್ ಅವರು ನಮ್ಮನ್ನು ವಿರೋಧ ಮಾಡಿ ನನ್ನನ್ನು ಅಧ್ಯಕ್ಷ ಸೀಟಿಂದ ಇಳಿಸೋದಕ್ಕೆ ಇದು ಮಾಡಿದ್ರು. ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ವಾಟರ್ ಫಿಲ್ಟ್ರ್ ಹಾಕ್ಕೊಟ್ಟಿದ್ದಾರೆ. ಆ ವಾಟರ್ ಫಿಲ್ಟ್ರ್ 5 ರೂಪಾಯಿ ಅಂತ ವಾಟರ್ ಫಿಲ್ಟ್ರಿಗೆ ಇದು ಕೊಡ್ತಾರೆ. ಅದು ವಸೂಲಿ ಮಾಡೋದು ಅವರೇ. ಅವ್ರು ಮಾಡಿ ಕೂಡ ಅಲ್ಲಿ ರಿಪೇರಿ ಬಂದರೆ ಅದೇ ಬಿಲ್ಲನ್ನು ಎತ್ತಿ ಪಂಚಾಯಿತಿಗೆ ಇಡ್ತಾರೆ.
ಆ ಬಿಲ್ಲನ್ನು ಪಾಸ್ ಮಾಡಲ್ಲ ಅನ್ನೋ ಒಂದು ಕಾರಣಕ್ಕೆ, ಅದೊಂದು ಕಾರಣಕ್ಕೆ, ಮತ್ತು ಅವ್ರ ತೋಟಕ್ಕೆ ಔಷಧಿಗಳು ಹೊಡೆಯೋದಕ್ಕೆ ಪಂಚಾಯಿತಿಯಿಂದ ಬಿಲ್ಗಳಿಡ್ತಾರೆ. ಇದಕ್ಕೆಲ್ಲ ನಾನು ತಿರಸ್ಕರಿಸಿದ್ದಕ್ಕೆ ಅದನ್ನು ನನ್ನ ಮಂಡಿಸ್ತಾರೆ. ಮತ್ತು ಇದೇ ರತ್ನಮ್ಮವನ್ನು ಅವರು ಹೂವು ತೊಗೊಂಬರ್ತಾರೆ. ಅಲ್ಲಿ ರೇಟ್ ನೋಡಿದ್ರೆ ಅಲ್ಲಿ 5,000 ರೂಪಾಯಿ ಇದ್ದರೆ ಇವರು 20,000 ರೂಪಾಯಿ ಹಾಕ್ತಾರೆ ಬಿಲ್ಲು. ಇದನ್ನು ತಿರಸ್ಕಾರ ಮಾಡಿದ್ದಕ್ಕೆ, ಬೇಡ ನಾವು ಮಾರ್ಕೆಟಲ್ಲೇ ಹೋಗಿ ಡೈರೆಕ್ಟಾಗಿ ತರೋಣ ಅಂತ ಹೇಳಿದ್ದಕ್ಕೆ ಇದನ್ನು ಮಂಡಿಸ್ತಾರೆ. ನನ್ನ ಪ್ರತಿಯೊಬ್ಬ ಸದಸ್ಯರುಗಳು ಅದರಲ್ಲಿ ಒಂದು 4 ಜನ 5 ಜನ ತೊಂದರೆ ಮಾಡ್ದಿರ ಇರೋರು ಬಿಟ್ಟರೆ ಪ್ರತಿಯೊಬ್ಬರು ನನಗೆ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿದ್ದಲ್ಲ. ನಾನು ನನ್ನ ಆಸೆಪಟ್ಟು ರಾಜಕೀಯಕ್ಕೆ ಬಂದಿದ್ದೆ. ಕಾರಣ ಏನಂದರೆ ನನ್ನ ಹಸ್ಬೆಂಡ್ ಅವ್ರು ರಾಜಕೀಯಕ್ಕೆ ಇರಬೇಕು ಅನ್ನೋ ಆಸೆಗೋಸ್ಕರ ನಾನು ರಾಜಕೀಯಕ್ಕೆ ಬಂದಿದ್ದು. ಬಂದಿದ್ದ ನಂತರ ಅವ್ರು ತೀರ್ಕೊಂಡ್ಮೇಲೆ, ಅದಕ್ಕೆ ಮುಂಚೆನೇ ಬಂದಮೇಲೆ ಅವ್ರು ತೀರ್ಕೊಂಡ್ಮೇಲೆ ಅವ್ರು ಒಂದು ಮಾತು ಹೇಳಿದ್ರಿಂದ ನಾನು ಯಾವುದೇ ದುಡ್ಡಿನ ಆಮಿಷಕ್ಕಾಗಲಿ ಇನ್ನೊಂದು ಆಮಿಷಕ್ಕಾಗಲಿ ನಾನು ಬರಲಿಲ್ಲ ರಾಜಕೀಯಕ್ಕೆ. ಅದಲ್ಲದೆ ನಂದಿ ಗ್ರಾಮದ ಕಾಂಗ್ರೆಸ್ ಮುಖಂಡ JCB ಮಂಜುನಾಥ್ ಎಂಬುವರು ನನ್ನನ್ನು ಮಂಚಕ್ಕೆ ಕರೆದ್ರು. ಅದಕ್ಕೆ ಸ್ಪಂದಿಸಲಿಲ್ಲ. ಬೈರನಾಯಕನಹಳ್ಳಿ ಗ್ರಾಮದ ಬಳಿ ಇರುವ ಸರ್ವೆ ನಂಬರ್ 197ರಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿಕೊಂಡು ಬಂದಿದ್ದೆ. ಇದರಿಂದ ಹೇಗಾದರೂ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಕೆಳಗಿಳಿಸಬೇಕು ಅಂತ 5 ತಿಂಗಳಿಂದ ಕುತಂತ್ರಗಳನ್ನು ನಡೆಸಿಕೊಂಡು ಬಂದು 12 ಜನ ಸದಸ್ಯರನ್ನ ರೆಸಾರ್ಟ್ ರಾಜಕೀಯ ಮಾಡಿ ನನ್ನನ್ನು ಕೆಳಗಿಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ವಿಚಾರದಲ್ಲಿ ಇನ್ನೂ ಹಲವು ಕಾಂಗ್ರೆಸ್ ರಾಜಕೀಯ ಮುಖಂಡರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅದಲ್ಲದೆ ಬಿಜೆಪಿ ಮುಖಂಡೆ ಮತ್ತು ಕಾಂಗ್ರೆಸ್ ಮುಖಂಡನನ್ನ ತರಾಟೆಗೆ ತೆಗೆದುಕೊಂಡ ಆಡಿಯೋ ಒಂದು ವೈರಲ್ ಆಗಿದೆ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದಾಗೂ ನಾನು ಏನಕ್ಕೆ ನಿಮ್ಮ ಹತ್ರ ಆ ಬಗ್ಗೆ ಮಾತಾಡ್ದೆ, ನನ್ನ ಪರ್ಸನಲ್ ನನ್ನ ಮಕ್ಕಳ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಂದೆ. ಎದುರುಗಡೆನೆ ಮಾತಾಡಿದ್ದು. ನೀವ್ ಇನ್ನ ಹೋಗ್ಲಿ ನಾನು ಕುತ್ಕೊಂಡು ಏನಾನ ಬುದ್ಧಿ ಹೇಳಿದ್ರೆ ಆತದ ಇನ್ನೊಂದು ಮತ್ತೊಂದು ಅಂತಾನು ನೀವ್ ಕೇಳಿದ್ರೆ, ಆಮೇಲೆ ನೀವು ಏನಂತ ಹೇಳಿದ್ರೆ ನನ್ನ ಹತ್ರ ಬಾಮ ಹೋಟ್ಲಕ್ ಹೋಗೋಣ ಮಾತಾಡೋಣ ಇಲ್ಲ. ಸುಳ್ಳು ಹೇಳ್ಬೇಡ, ನೋಡಿಸ್ತಾನ ಬಿಡೋಣ. ದೇವ್ರ ಅನ್ನೋನ್ ಕರೆಕ್ಟ್ ಆಗಿದ್ರೆ ಇಲ್ಲ, ನಾನ್ ದೇವ್ರಾಣೆ ಇದನ್ನ ನಮ್ ಸತೀಶ್ ಅಣ್ಣನ್ಗೂ ಹೇಳ್ತೀನಿ, ಶೇಖರ್ ಗೌಡನ್ಗೂ ಹೇಳ್ತೀನಿ. ನಿಮ್ಗೇನಕ್ ಕಣ ಇರ್ತದೆ? ನೀವು ಒಂದ್ ಹೆಣ್ಮಕ್ಳನ್ನಿಂದ ಕೆಟ್ಟ ದೃಷ್ಟಿಗಳನ್ನ ನೋಡ್ತೀರಾ ಅಂದ್ರೆ ನಿಮ್ಗೇನ್ ಅನ್ನಿಸ್ತದೆ? ಅಯ್ಯೋ ಅಣ್ಣ, ನಾಟಕ ಆಡಕ್ ಹೋಗ್ಬೇಡ, ಮಾತಾಡು. ಏನಂತ ಬಾಣ ಬತ್ತಕ್ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿದ್ನ ನಾನು. ನಿನ್ನೇನಂತ ಹೇಳ್ತಾ ಇದೀಯ ನೀನು? ಅಲ್ಲಲ್ಲ ಅಣ್ಣ, ನಿಮ್ ದೃಷ್ಟಿಗಳು ಇದ್ದಿದ್ರೆ ನೀನ್ ಏನಕ್ ಕಣ ಹಂಗೆಲ್ಲ ಕರಿಯ? ಆಯ್ತು, ಸುಮ್ನೆ ಇಂತ ನಾಟಕಗಳು ಆಡಕ್ ಹೋಗ್ಬೇಡ. ಇವತ್ತು ನಿಮ್ ಮರ್ಯಾದೆ ಊರಾಗ ಹೋಗ್ತದೆ ಅಂತ ನಾನು ಇದನ್ನ ಮತ್ತೆ ಹೇಳಿದೆ ಮೆಂಬರ್ಗಳಕ್ಕ. ಅಯ್ಯ ಕರ್ಮ, ಅದೇನೋ ಹೇಳ್ತೀರಲ್ಲ ನೀವು ಕರ್ಮಗಳು ಅಂತ. ಓಕೆ, ಇವಾಗ ಕರ್ಮಗಳು ಅನ್ಭವಿಸ್ತೀರ. ನೀನ್ ಕತೆ ಬೇಡ ನನ್ನ ಹತ್ರ. ನೀನು ಇಟ್ಟಿದ್ದು ಮರ್ಯಾದೆ ಬೇರೆ, ನೀನ್ ಆ ಮರ್ಯಾದೆ ಕಳ್ಕೊಂಡ್ಬಿಟ್ಟಿದ್ಯಾ. ನನ್ನ ಅಧ್ಯಕ್ಷ ಅಲ್ಲ, ಇವತ್ತು ಹೇಳಿದ್ರು ನನ್ನ ಮಾಜಿ ಅಧ್ಯಕ್ಷ, 8 ತಿಂಗಳು ಕೇಳಿದ್ರು ನಾನು ಮಾಜಿ ಅಧ್ಯಕ್ಷ. ಆದ್ರೆ ನನ್ಗೆ ಏನ್ ಗೊತ್ತ ಖುಷಿ, ಒಂದ್ ನಿಮಿಷ ನಾನು ಹೇಳಗಂತ ಕೇಳಿಸ್ಕೊಳ್ರಿ. ನನ್ಗೆ ಏನ್ ಗೊತ್ತ ಖುಷಿ, ಇವತ್ತು ನಾನು ಜೋರಾಗಿ ನಿಂತ್ಕೊಂಡಿದೀನಿ. ನೀವು ದುಡ್ಡು ಗ್ಲಾಸಿಗಳು ತೋರ್ಸ್ಬಿಟ್ರೆ ಅವ್ರ ಹತ್ರ ಕರ್ಕೊಂಡಿರ್ಬೋದು, ಆಯ್ತಾ? ಇವತ್ತು ನಾನು ಚಾಲೆಂಜ್ ತಗಂತೀನಿ, ನಿನ್ನಕ್ಕೂ ಪಾಠ ಕಲಿಸ್ತೀನಿ ಅಣ್ಣ. ನೀನ್ ನನ್ನ ಮುಂದೆ ಅನ್ಭವಿಸ್ತೀಯ ಅಣ್ಣ. ನಿನ್ನ ಇಲ್ಲ ಅಣ್ಣ, ನಿನ್ನ ಹತ್ರ ಮಾತಾಡಕ್ ಕೂಡ ಇಷ್ಟ ಇಲ್ಲ. ಇವಾಗ ಅವಳ ಹತ್ರ ಸುಧಾಕರ್ ದುಡ್ಡು 2 ಲಕ್ಷ ಈಸ್ಕೊಂಡಿರೋದು ನೀವ್ ಈಸ್ಕೊಳ್ರಿ ಅಷ್ಟೇ. ಯಾವ್ಯಾವ ದುಡ್ಡುಗಳು ಈಸ್ಕೊಟ್ಟಿದೀರ, ನಾವ್ ಕೊಟ್ಟಿದೀರ, ನಮ್ ದುಡ್ಡುಗಳು ಈಸ್ಕೊಳ್ರಿ. ದೊಡ್ಡದಾಗ ಮುಂದೆ ಹೋಗಿ ನೀನ್ ಇದ್ ಮಾಡಿದ್ಯಲ್ಲ, ನನ್ಗೆ ಈಸ್ಕೊಳ್ರಿ ಅಷ್ಟೇ. ನಾನ್ ಅವ್ರ ಹತ್ರ ಎಲ್ಲ ಚೀಪ್ ಆಗಕ್ಕ ನಾನ್ ರೆಡಿ ಇಲ್ಲ. ನಾನು ಇವತ್ತು ಒಬ್ರ ಹತ್ರ ತಲೆ ಬಗ್ಸಿಲ್ಲ, ನಾನ್ ಬಗ್ಸಕ್ಕೂ ರೆಡಿ ಇಲ್ಲ. ನೋಡಿ ಇಲ್ಲಿ ಕೇಳಿಲಿ, ಮೆಂಬರ್ ಏನ್ ಗೊತ್ತಾ, ನನ್ ಮೊದ್ಲೇ ಎಲ್ಲ ಬುಕ್ ಆಗ್ಬಿಟ್ಟು ಎಲ್ಲ ಕಾಸು ಇಸ್ಕೊಂಡ್ಬಿಟ್ಟಿದ್ರು. ಅಯ್ಯ ಬುಕ್ ಆಗಿ 100 ಜನ ಬುಕ್ ಆಗಿರ್ಬೋದಾಗಿತ್ತ. ನೀನ್ ಓಪನ್ ಕರೆಕ್ಟ್ ಆಗಿದ್ರೆ ಯಾಕೆ ಹಿಂಗಾಗಿರೋದು? ಅಯ್ಯೋ ನೀನ್ ಅಣ್ಣ, ನೀನ್ ನನ್ನ ಹತ್ರ ಮಾತಾಡ್ಬೇಡ. ನೀನ್ ಬಾರಿ ದೊಡ್ಡ ಮನುಷ್ಯನು ನೀನು. ಅಣ್ಣ ನೀನ್ ನೋಡೋಣ, PID ಬ್ಯಾಂಕಾಗೂ ನೀನ್ ಗೆಲ್ಲಲ್ಲ, ದೇವ್ರಣ್ಣ ಗೆಲ್ಲಲ್ಲ. ನಂದೇ ಅರ್ಧ ಶಾಪ. ನೀನ್ ನಿಯತ್ತಾಗಿದ್ರೆ ನೀನ್ ಗೆಲ್ತೀಯ, ನೀನ್ ನಿಯತ್ತಾಗಿಲ್ಲ ಹೊಲ್ಟೋತೀಯ, ಬಿಡೋಣ. ಕರೆದ್ರು ಏನಂತ, ಬನ್ನಿ ನನ್ನ ಹತ್ರ ಮಲ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಬ್ಬ ಊರಿನ ಮುಖಂಡ JCB ಮಂಜುನಾಥ್ ಅನ್ನೋರು. ಅವ್ರ ಹತ್ರ ಸ್ಪಂದಿಸ್ದಿದ್ದ ಕಾರಣ, ಮತ್ತು ಅವ್ರದ್ದು ಸರ್ವೆ ನಂಬರ್ 197ನೇ
ಒಂದು ಗೋಮಾಳ ಜಾಗ ನಾವು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಕೇಳಿದ್ರಿಂದ ಅವ್ರ ಜೊತೆ ಒಂದ್ಗೂಡಿ ನನ್ನನ್ನು ಯಾವುದೇ ಕಾರಣಕ್ಕೂ ಆ ಸೀಟಲ್ಲಿ ಕುತ್ಸ್ಕೋಕೂಡ್ದು ಅಂತ ಸತತವಾಗಿ 5 ತಿಂಗಳಿಂದ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ರು. ಎಲ್ಲೋ ಒಂದು ಕಡೆ ನಾವು ಗೆದ್ಕೊಂಡೇ ಬಂದು ಒಟ್ಟಾರೆ ಅಧಿಕಾರದ ಕುರ್ಚಿಗಾಗಿ ಜನಪ್ರತಿನಿಧಿಗಳು ಏನೆಲ್ಲ ಮಾಡ್ತಾರೆ, ಏನೇನೆಲ್ಲ ಮಾತನಾಡ್ತಾರೆ. ಆದರೆ ಬಿಜೆಪಿ ಮುಖಂಡೆಯೇ ಕಾಂಗ್ರೆಸ್ ಮುಖಂಡ ಮೇಲೆ ಮಾಡಿರುವ ಆರೋಪಗಳು ಎಷ್ಟು ಸತ್ಯವೋ ಸುಳ್ಳೋ ಆ ದೇವರೇ ಬಲ್ಲ. ಆದರೆ ಜನ ಮಾತ್ರ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋ ಗೊಂದಲದಲ್ಲಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ತಕ್ಷಣ ಬೇಕಾಗಿದ್ದಾರೆ ನಿರುದ್ಯೋಗ ಯುವಕರಿಗೆ ಸುವರ್ಣ ಅವಕಾಶ. ಬಾಗೇಪಲ್ಲಿಯಲ್ಲಿ ಮೀಶೋ ಪ್ಯಾಕೇಜ್ ಡೆಲಿವರಿ ಮಾಡಲು ಡೆಲಿವರಿ ಬಾಯ್ಸ್ ಬೇಕಾಗಿದ್ದಾರೆ. ತಿಂಗಳಿಗೆ 40,000ವರೆಗೂ ಆದಾಯ. ಪ್ಯಾಕೇಜ್ಗೆ ತಕ್ಕಂತೆ ವೇತನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861369496. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರೂಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಎಸಿ ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್! ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, MG ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. 3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 80% ಅಂಕ ಪಡೆದವರಿಗೆ 25%, 90% ಅಂಕ ಪಡೆದವರಿಗೆ 50%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ದೊರೆಯುತ್ತದೆ. ಅಲ್ಲದೆ 100ಕ್ಕೆ 100% ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು.
ಪರೀಕ್ಷೆಯ ದಿನಾಂಕ 23/2/2025. ವಿಶೇಷ ಸೂಚನೆ: ಎಂಎಂಟಿವಿ ವೀಕ್ಷಕರಿಗೆ ಬಂಪರ್ ಆಫರ್. ತಮ್ಮ ಮಕ್ಕಳನ್ನ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಶಾಲೆಗೆ ವಾಹಿನಿಯ ಹೆಸರೇಳಿ ದಾಖಲಾತಿ ಮಾಡಿದರೆ ವಿಶೇಷ ರಿಯಾಯಿತಿ ಲಭ್ಯವಿದೆ. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸೀರೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಸಚಿವ MC ಸುಧಾಕರ್ ರವರ ತಂದೆಯವರಾದ ಚೌಡಾರೆಡ್ಡಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದರು. ಶಿಬಿರದಲ್ಲಿ ಉತ್ಸಾಹದಿಂದ ಸಚಿವ ಸುಧಾಕರ್ ಬೆಂಬಲಿಗರು ಪಾಲ್ಗೊಂಡು ರಕ್ತದಾನ ಮಾಡಿದರು. ಹೀಗೆ ರಕ್ತದಾನ ಮಾಡಲು ನಾ ಮುಂದು ತಾ ಮುಂದು ಎಂದು ಉತ್ಸಾಹದಿಂದ ದಾನಿಗಳು ಭಾಗಿಯಾಗುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ತಂದೆ ಚೌಡರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಖಾಸಗಿ ಶಾಲೆಯ ಬಳಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಮುಂಗಡವಾಗಿ ಸುಮಾರು 7,000ಕ್ಕೂ ಅಧಿಕ ರಕ್ತದಾನಿಗಳು ರಕ್ತ ನೀಡಲು ಮುಂದಾಗಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಸಚಿವ ಸುಧಾಕರ್, ಜಿಲ್ಲಾಧಿಕಾರಿ PN ರವೀಂದ್ರ, SP ಕುಶಾಲ್ ಚೌಕ್ಸೆ ಚಾಲನೆ ನೀಡಿ ರಕ್ತದಾನ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ದಿನ ಚಿಂತಾಮಣಿಯ ಈಶ್ವರ ವಿದ್ಯಾಸಂಸ್ಥೆ ಆವರಣದಲ್ಲಿ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀಯುತ ಆಂಜನೇಯ ರೆಡ್ಡಿಯವರು, ಹಾಗೆಯೇ ಶ್ರೀಯುತ ಚೌಡಾರೆಡ್ಡಿಯವರು, ಹಾಗೆಯೇ ಮುಂದುವರೆದ ಭಾಗವಾಗಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸಾಹೇಬ್ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯೋತ್ಸವ ದಿನ ತಮಗೂ ಕೂಡ ಗೊತ್ತಿದೆ, ಒಂದು ರೆಡ್ ಕ್ರಾಸಿಗೆ ಸಂಬಂಧಪಟ್ಟಂಗೆ ಒಂದು ಬಸ್ಸನ್ನು ಉದ್ಘಾಟನೆ ಮಾಡಿರೋವತ್ತು ಮಾಡಿದಾಗ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಕೋಡಿರಂಗಪ್ಪನವರು ಮತ್ತು ಇನ್ನೊಬ್ಬರು ಇದ್ದಾರಲ್ಲ ಅವರ ಜಯರಾಮ್ರವರು, ಅವರಿಬ್ಬರು ಕೂಡ ಒಂದು ಪ್ರಸ್ತಾವನೆಯನ್ನು ಮಿನಿಸ್ಟರ್ ಸಾಹೇಬ್ರ ಮುಂದೆ ಇಟ್ಟರು. ನಮಗೆ ಪ್ರತಿ ತಿಂಗಳು 1,000 ಯೂನಿಟ್ ಬ್ಲಡ್ ಬೇಕು ನಮ್ಮ ಜಿಲ್ಲೆಗೆ, ಆದರೆ ಅವೈಲಬಿಲಿಟಿ ಆಗ್ತಾ ಇರ್ತಕ್ಕಂಥದ್ದು ಕೇವಲ 700 ಇತ್ತು. ಆ ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸಲಿಕ್ಕೆ
ಬೆಂಬಲಿಸಲಿಕ್ಕೆ ನಮಗೆ ಒಂದು ರಕ್ತದಾನ ಶಿಬಿರವನ್ನು ಮಾಡಿಕೊಡ್ಬೇಕು ಅಂತೇಳಿ ರೆಡ್ ಕ್ರಾಸ್ ಇದರಿಂದ ನಾವು ಕೇಳ್ಕೊಂಡಾಗ ತಕ್ಷಣವೇ ಅವರು ಒಪ್ಪಿಬಿಟ್ಟು ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಡ್ತೀವಿ, ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಬ್ಲಡ್ ಕ್ಯಾಂಪನ್ನು ನಾನು ಆರ್ಗನೈಸ್ ಮಾಡ್ತೀವಿ ಅಂತ ಹೇಳಿದರು. ಆ ನಿಮಿತ್ತವಾಗಿ ಇವತ್ತು ಮಾಡಿದ್ದಾರೆ. ಸುಮಾರು 7,600 ಜನ ಈಗ ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಬರ್ತಾ ಇದ್ದಾರೆ. ಈಗ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಈಗ ಆಲ್ರೆಡಿ ನೀಡಲಾಗಿದೆ. ಸಂಜೆ ತನಕ ಕೂಡ ಈ ಪ್ರೋಗ್ರಾಮು ಇರುತ್ತೆ. ಹಾಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ನು ಒಂದು 5,000, 5,500 ತನಕ ಕ್ರಾಸ್ ಆದರೂ ಕೂಡ ಇವತ್ತು ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಬ್ಲಡ್ಡನ್ನು ನಾವು ಇಲ್ಲಿ ಈ ಕ್ಯಾಂಪ್ ಮೂಲಕ ಸಂಗ್ರಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ದಾಖಲೆ ಆಗ್ತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಈ ಹಿಂದೆ ಇದ್ದಂತಹ ದಾಖಲೆಗಳನ್ನು ಮೀರಿ ಇಂದು ರಕ್ತ ಸಂಗ್ರಹವಾಗಲಿದೆ. ಇದನ್ನು ಎಲ್ಲರೂ ಪ್ರೇರಣೆ ತೆಗೆದುಕೊಂಡು ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಸಚಿವ ಸುಧಾಕರ್ ತಿಳಿಸಿದರು. ಈ ರೀತಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಮಾಡಬೇಕು. ಸ್ವಲ್ಪ ಜಿಲ್ಲೆಗೆ ರಕ್ತದ ಕೊರತೆ ಇದೆ, ಅದರಿಂದ ಅದನ್ನು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ನಾನು ನಮ್ಮ ಕೋಡಿ ರಂಗಪ್ಪ ಅವರು ಮತ್ತು ಜಯರಾಮ್ ಅವರನ್ನ ಸಂಪರ್ಕ ಮಾಡಿ ಅಂತೇಳಿ ಅವರ ಸಂಪರ್ಕವನ್ನು ಮಾಡಿಸಿ ನಂತರ ಅವರು ಮಾತಾಡಿಕೊಂಡು ಈ ರೀತಿ ನಮ್ಮ ತಂದೆ ಒಂದು ಹುಟ್ಟುಹಬ್ಬ ಬರ್ತದೆ, ಅವತ್ತು ಯಾಕೆ ಮಾಡಬಾರ್ದು ಅಂತೇಳಿ ಆಯಿತು. ನಂತರ ಅವರು ಬಹುಶಃ ಚರ್ಚೆಗಳು ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಎಷ್ಟು ಇದುವರೆಗೂ ದಾಖಲೆ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ತಗೊಂಡಾಗ ಬೇರೆ 2,900 ಯೂನಿಟ್ಟು 12 ಗಂಟೆಗಳ ಒಳಗಾಗಿ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡ್ತಾರೆ. ಅದ್ರ ಮೇಲೆ ನಮ್ಮ ಅಣ್ಣ ಅವರು ಸ್ವಲ್ಪ ಆ ದಾಖಲೆ ಮೀರಿಸ್ಬೇಕು ನಾವು. ಈಗ ನಮ್ಮ ತಂದೆಯವರ ತಾತವರ ಅಭಿಮಾನಿಗಳು ಸುಮಾರು 90 ವರ್ಷಗಳಿಗಿಂತ ಹೆಚ್ಚಿನ ಒಂದು ನಮ್ಮ ಕುಟುಂಬದ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರಿದ್ದಾರೆ. ಖಂಡಿತ ಇದನ್ನು ಏನಾದರೂ ಮಾಡ್ಬೋದು ಅಂತೇಳಿ ಬಹುಶಃ ಒಂದು ತಿಂಗಳಿಗಿಂತ ಹೆಚ್ಚು ಸಮಯದಿಂದ ಈ ತಯಾರಿಯನ್ನು ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ಮಾಡಿದ್ರು. ಅವರೆಲ್ಲರೂ ಮಾತಾಡಿದ್ವಿ. ನಾವು ಬಹುಶಃ ಒಂದು 4,000 ಜನ ಒಂದು ಅವರ ಹೆಸರು ನೋಂದಾಯಿಸ್ಬೋದು ಅಂದ್ಕೊಂಡ್ವಿ. ಆದರೆ ಇದರಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಯಾರು ರಕ್ತ ಕೊಡಲಿಕ್ಕೆ ಅರ್ಹರಿದ್ದಾರೆ, ಏನೆಲ್ಲ ಅವರಿಗೆ ಕಾಯಿಲೆಗಳಿದ್ದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ವಯಸ್ಸಿನ ಮಿತಿ ಎಷ್ಟು, ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೋಬೇಕು ರಕ್ತ ನೀಡೋದಕ್ಕೆ 1-2 ದಿವಸ ಮುಂಚೆ. ಯಾಕಂದರೆ ಯುವಕರಲ್ಲಿ ನಾನಾ ರೀತಿಯಾದಂಥ ಅಭ್ಯಾಸಗಳಿರ್ತವೆ, ಅವೆಲ್ಲ ಇದ್ದರೆ ಅದನ್ನು ರಕ್ತ ದಾನ ಮಾಡಲಿಕ್ಕಾಗಲ್ಲ. ಇವೆಲ್ಲವನ್ನು ನಾವು ಮುಂಚಿತವಾಗಿ ಅವ್ರಿಗೆಲ್ಲರಿಗೂ ತಿಳಿಸಿ ಕಡೆಯದಾಗಿ ದಿನೇ ಇದು ಬೆಳೀತಾ ಹೋಯಿತು. ಬೆಳಗ್ಗೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 7,600 ಜನ ನೋಂದಾಯಿಸಿದ್ದಾರೆ. ಅದರಲ್ಲಿ ಕೆಲವು ಅಕಸ್ಮಾತ್ ಟೆಸ್ಟ್ ಮಾಡಿದಾಗ ರಿಜೆಕ್ಟ್ ಆಗ್ಬೋದು, ಆದರೆ ಏನು ನಾವು 3,000 ಟಾರ್ಗೆಟ್ ಮಾಡಿದ್ವಿ. ಖಂಡಿತ ಆ 3,000 ಟಾರ್ಗೆಟ್ ಮೀರಿ ಬಹುಶಃ ಈ 12 ಗಂಟೆಗಳ ಒಳಗಾಗಿ ಏನು 5,000 ಈಗಾಗಲೇ ನೋಡಿ ಸಮಯ ಈಗ 2:30 ಆಗಿದೆ. ಈಗ 2,000 ದಾಟಿದೆ, 2,000 ಯೂನಿಟ್ ದಾಟಿದೆ. ಇನ್ನು ಎಲ್ಲರೂ ಇದ್ದಾರೆ. ಖಂಡಿತ ಇದು ಒಂದು ಒಳ್ಳೆ ರೀತಿ ಪ್ರೇರಣೆ ಆಗುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಒಂದು ಒಳ್ಳೆ ಕಾರ್ಯ ಮಾಡಬೇಕು. ಇದನ್ನು ಅದು ನಮ್ಮ ತಂದೆಯವರ ಹುಟ್ಟುಹಬ್ಬಕ್ಕೆ ಸಮಯದಲ್ಲಿ ಮಾಡೋಣ ಅಂತೇಳಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಕ್ಷೇತ್ರದಲ್ಲಿ ನಮ್ಮ ಸರ್ಕಾರದ ಸಹಕಾರದೊಂದಿಗೆ ಹಾಗೂ ಪಕ್ಷದ ವತಿಯಿಂದ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಪಕ್ಷವನ್ನು ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಬಲಪಡಿಸಿ ಗೆಲ್ಲುವ ಕಡೆ ಗಮನ ಹರಿಸಬೇಕೆಂದು ಸಚಿವ KH ಮುನಿಯಪ್ಪ ಕರೆ ನೀಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಜನ್ಮ ದಿನಾಚರಣೆಯನ್ನ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವ KH ಮುನಿಯಪ್ಪ ರಾಜೀವ್ ಗೌಡರಿಗೆ ಶುಭ ಹಾರೈಸಿದ ನಂತರ ಅವರು ಮಾತನಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ರಾಜೀವ್ ಅವರು ತನು ಮನ ಧನ ಎಲ್ಲವನ್ನ ತಮಗಾಗಿ ಅರ್ಪಿಸಿ ಕೆಲಸ ಮಾಡುತ್ತಿದ್ದಾರೆ. ಕುಡಿಯುವ ನೀರು, ಆಸ್ಪತ್ರೆ, ಹಿರಿಯ ನಾಗರಿಕರ ಸೇವೆ ಹಾಗೂ ಶಿಕ್ಷಣ, ಉನ್ನತ ವ್ಯಾಸಂಗಕ್ಕೆ ತರಬೇತಿ ಮುಂತಾದವುಗಳನ್ನು ಈ ಭಾಗದ ಜನರಿಗೆ ಒದಗಿಸುತ್ತಿದ್ದಾರೆ. ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಮತ್ತು ಮುಂದಿನ ಚುನಾವಣೆಯಲ್ಲಿ ಅವರ ಕೈ ಬಲಪಡಿಸಬೇಕು ಎಂದು ಕರೆ ನೀಡಿದ್ದಾರೆ.
ಇನ್ನೂ ಹೆಚ್ಚಿನ ಸಮಾಜ ಸೇವೆ ಅವಕಾಶ ಮಾಡಿಕೊಡಿ ಅಂತ ಜಿಲ್ಲಾ ಎಲ್ಲ ಮುಖಂಡರು ನಮ್ಮ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿ, ಕ್ಷೇತ್ರದ ಜನರ ಆಶೀರ್ವಾದದಿಂದ ಕೈಲಾದಷ್ಟು ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದೇನೆ. ಕ್ಷೇತ್ರದಲ್ಲಿ ಇರುವ ಪ್ರತಿಯೊಬ್ಬರು ಅಭಿವೃದ್ಧಿ ಹೊಂದಬೇಕು, ವಿಶೇಷವಾಗಿ ಯುವಕ ಯುವತಿಯರಿಗೆ ಉದ್ಯೋಗ ದೊರೆಯಬೇಕು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಐಎಎಸ್, ಐಪಿಎಸ್, ಐಎಫ್ಎಸ್ ಮತ್ತು ಕೆಎಎಸ್ ಅಧಿಕಾರಿಗಳಾಗಿ ಈ ನಾಡಿನ ಮತ್ತು ಈ ದೇಶದ ಸೇವೆ ಮಾಡುವಂತಾಗಬೇಕು. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಭವನದಲ್ಲಿ ಉಚಿತವಾಗಿ ತರಬೇತಿ ಕೇಂದ್ರವನ್ನ ತೆರೆಯಲಾಗಿದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾ ರಾಜೀವ್ ಗೌಡ, ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ, ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಗಂಜಿಗುಂಟೆ ಮೌಲಾ, ತಿಮ್ಮನಾಯಕನಹಳ್ಳಿ ಆನಂದ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ವಿಶ್ವ ಪ್ರಸಿದ್ಧ ಈಶಾ ಫೌಂಡೇಶನ್ ಸ್ವಲ್ಪ ದೂರದಲ್ಲಿಯೇ ಪ್ರಾಕೃತಿಕ ಮಡಿಲಿನ ಬೆಟ್ಟದ ತಪ್ಪಲಿನಲ್ಲಿನ ಪುರಾಣ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ ಅಡವಿ ಇವೆಂಟ್ ವೆನ್ಯೂ. ಮದುವೆ, ರಿಸೆಪ್ಷನ್, ಹುಟ್ಟುಹಬ್ಬ, ನಾಮಕರಣ, ಗೆಟ್ ಟುಗೆದರ್ ಪಾರ್ಟಿ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. 150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ ಅಡವಿ ಇವೆಂಟ್ ವೆನ್ಯೂ. ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ಬ್ಯಾಂಡ್, ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆ ಹೊಸಹಳ್ಳಿ, ಚಿಕ್ಕಬಳ್ಳಾಪುರ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನ ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. DC ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರೂಗಳಿಂದ ಪ್ರಾರಂಭ. 24 ಗಂಟೆ CCTV ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ LED ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ.
ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಖಾಸಗಿ ಬ್ಯಾಂಕ್ನಲ್ಲಿ ಮನೆ ಸಾಲ ಪಡೆದು ಸಾಲ ಮರುಪಾವತಿ ಮಾಡಿದ್ರೂ ಸಹ ಮನೆ ಮಾಲೀಕನಿಗೆ ಇದುವರೆಗೂ ಎನ್ಒಸಿ ನೀಡದೆ ಸತಾಯಿಸುತ್ತಿರುವ ಘಟನೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ ಮನೆ ಸಾಲ ಪಡೆದು ಸಾಲ ಮರುಪಾವತಿ ಮಾಡಿದರೂ ಸಹ ಮನೆ ಮಾಲೀಕನಿಗೆ ಇದುವರೆಗೂ ಎನ್ಒಸಿ ನೀಡದೆ ಸತಾಯಿಸುತ್ತಿರುವ ಘಟನೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಪಟ್ಟಣದ ನಿವಾಸಿ ಮಾಜಿ ಯೋಧ ಶ್ರೀನಿವಾಸ ಮೂರ್ತಿ ಎಂಬುವವರು ಮನೆ ಸಾಲ ಪಡೆದಿದ್ದರು. ಬಡ್ಡಿ ಹೆಚ್ಚಳವಾದ ಕಾರಣ ಬೇರೆ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಸಾಲ ಪಡೆದಿದ್ದಂತಹ ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ ಪಡೆದಿದ್ದಂತಹ ಸಾಲವನ್ನು ಪಾವತಿ ಮಾಡಿ 40ಕ್ಕೂ ಅಧಿಕ ದಿನಗಳು ಕಳೆದರೂ ಸಹ ಎನ್ಒಸಿ ನೀಡುತ್ತಿಲ್ಲ, ದಾಖಲೆಗಳನ್ನು ವಾಪಸ್ ಕೊಡುತ್ತಿಲ್ಲ ಎಂದು ಆರೋಪ ಕೇಳಿಬಂದಿದೆ.
ದಾಖಲೆಗಳು ಕೊಡುವ ತನಕ ನಾನು ಬ್ಯಾಂಕ್ನಿಂದ ವಾಪಸ್ ಹೋಗುವುದಿಲ್ಲವೆಂದು ಹಠ ಹಿಡಿದ ಶ್ರೀನಿವಾಸ್ರನ್ನ ಮನವೊಲಿಸಲು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ 2 ದಿನಗಳ ಕಾಲಾವಕಾಶ ನೀಡಿ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಸರ್, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತೇಳಿ ಕೋಟೆ ಬ್ಯಾಂಕಲ್ಲಿ ನಾನು ಲೋನ್ ತೊಗೊಂಡಿದ್ದೀನಿ, ಹೌಸಿಂಗ್ ಲೋನು. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿರೋ ಕಾರಣದಿಂದ ನಾವು ಈ ಅಕೌಂಟ್ನ ಬಜಾಜ್ ಫೈನಾನ್ಸ್ಗೆ ನಾವು ಇದು ಕೊಟ್ಟಿದ್ದೀರಿ. ಬಜಾಜ್ ಅಲ್ಲಿ ನಾವು ಲೋನ್ ಟೇಕ್ ಓವರ್ ಮಾಡ್ತಿದ್ದೀವಿ. ಬೆಳಗ್ಗೆಯಿಂದ ಬರ್ತಾ ಇದ್ದೀನಿ, ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇಲ್ಲ. 41 ದಿನ ಆಗಿದೆ, ನಮ್ಮದು ಲೋನ್ ಕ್ಲಿಯರ್ ಮಾಡಿದ್ದೀನಿ, ನನ್ನ ಹತ್ರ ಪ್ರೂಫು ಇದೆ. ಬಟ್ ಇದುವರೆಗೂ ನಮಗೆ NOC ಕೊಟ್ಟಿಲ್ಲ, ಬ್ಯಾಂಕ್ ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ. ಇದು ನನಗೆ ಜಾಸ್ತಿ ಚಿಂತಾಜನಕವಾಗಿದೆ ಸರ್. ನಾನು ಏನು ಮಾಡೋದು ಗೊತ್ತಾಗ್ತಿಲ್ಲ. ಆ ಕಡೆ ಬ್ಯಾಂಕು ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ, ನಮ್ಗೆ ಇದನ್ನು ಕೊಡ್ತಾ ಇಲ್ಲ. ಬೆಳಗ್ಗೆಯಿಂದ ಬ್ಯಾಂಕ್ ಮ್ಯಾನೇಜರ್ ಕೇಳ್ತೀನಿ, ಬರ್ತಿಲ್ಲ. 4 ದಿನ ಆಯಿತು ಅವ್ರಿಗೆ. ಸರ್ ರಿಕ್ವೆಸ್ಟ್ ಮಾಡಿಕೊಂಡು ನನಗೆ NOC ಕೊಡಿಸಿ, ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ 0 ಆಗಿರೋದು ಕೊಟ್ಬಿಡಿ ಅಂತೇಳಿ, ಅದನ್ನು ಕೊಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್. ಇದೇ ಥರ ಆದರೆ ನಾವೇನು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ನಮಗೆ ಅಷ್ಟು ಕಷ್ಟ ಆಗಿಬಿಟ್ಟಿದೆ. ಈಗ ಹೆಂಗೆ ಮಾಡೋಣ ಹೇಳಿ ಸರ್? ಕೇಳಿದ್ರೆ ಏನು ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್? ನಾವು ಅಪ್ರೂವಲ್ ಬರಬೇಕು ಅಂತಾರೆ. ರಿಸರ್ವ್ ಬ್ಯಾಂಕ್ ಏನು ಹೇಳುತ್ತೆ, ನಾವು ದುಡ್ಡು ಕೊಟ್ಟಿದ ಮೇಲೆ ನಮ್ಮ ಡಾಕ್ಯುಮೆಂಟ್ ನಮ್ಗೆ ಕೊಡಬೇಕು. ನಮ್ಗೆ ಇದುವರೆಗೂ ಕೊಟ್ಟಿಲ್ಲ. ಏನು ಇಂಟ್ರೆಸ್ಟ್ ಏನು ಹಾಕಿದ್ದಾರೆ ನೀವು ಸರ್? ಇಂಟ್ರೆಸ್ಟು ಅವ್ರದ್ದು ಏನೋ ಅವತ್ತು ಅಗ್ರಿಮೆಂಟ್ ಆಗಿದೆ, ಇಂಟ್ರೆಸ್ಟ್ ಹಾಕಿದ್ದಾರೆ. ಇಂಟ್ರೆಸ್ಟ್ ಇಶ್ಯೂ ಅಲ್ಲ ಸರ್. ಅವ್ರ ಪೇಮೆಂಟ್ ಅವ್ರು ಕೊಟ್ಟ ಮೇಲೆ ಎಷ್ಟು ಹೇಳಿದ್ರು, ಅದು OD ಅಕೌಂಟ್ ಡ್ರಾಪ್ ಮಾಡಬೇಕು ಹೇಳಿದ್ರು. 12 ಲಕ್ಷ ಅದನ್ನು ಕಟ್ಟಿದ್ದೀನಿ. ಟೋಟಲ್ ಇವರಿಗೆ 65 ಲಕ್ಷ ಕಟ್ಟಿಬಿಟ್ಟಿದ್ದೀನಿ. ಆದರೂ ನನಗೆ ಡಾಕ್ಯುಮೆಂಟ್ ನಂದು ಹೌಸಿಂಗ್ದು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ, NOC ಕೊಡ್ತಾ ಇಲ್ಲ. ಎಷ್ಟು ತಗೊಂಡಿದೆ ಸರ್ ಲೋನು? ಸರ್ ಲೋನ್ ತೊಗೊಂಡಿದ್ರೆ ನಾವು 32 ಲಕ್ಷ ಒಂದು, 22 ಲಕ್ಷ ಒಂದು. ಅದಕ್ಕೆ 52 ಲಕ್ಷ ಅವ್ರು ಎಷ್ಟು ಹೇಳಿದಾರೋ ಅದು ಲೋನ್ ಕ್ಲೋಸರ್ಗೆ ಎಷ್ಟು ಬರುತ್ತೋ ಅಷ್ಟು ಕೊಟ್ಟಿದ್ದೀರಿ ಅವ್ರಿಗೆ. ಅವ್ರ ಪೇಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದೀರಿ. ಆದರೂ ನಮಗೆ NOC ಕೊಡ್ತಾ ಇಲ್ಲ. ಯಾರು ಬ್ಯಾಂಕಲ್ಲಿ ಯಾರು ರೆಸ್ಪಾನ್ಸ್ ತಗೊಳ್ಳೋಲ್ಲ. ಕಸ್ಟಮರ್ ಏನು ಫೋನ್ ಮಾಡ್ತೀನಿ, ಅವರು ತಗೊಳ್ಳೋದಿಲ್ಲ. ಅದು ಪ್ರೊಸೀಜರ್ ಇದೆ, ಇದು ಪ್ರೊಸೀಜರ್ ಇದೆ ಅಂತ ಹೇಳ್ತಾರೆ. ಎಷ್ಟು ದಿನ ಅಂತ ಸರ್ ನಾವು ಸಾಯೋದು? ನಮ್ಗೆ ಕೊಟ್ಟು ನಾವು ತೊಗೊಂಡಿರೋರಿಗೆ ಅವ್ರು ಕೊಡ್ಬೇಕು ಡಾಕ್ಯುಮೆಂಟ್ಸು, ಅದು ಕೊಡ್ತಾ ಇಲ್ಲ. ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡಿಬಿಟ್ಟಿದ್ದಾರೆ ಸರ್. ಅದೇನು ಮಾಡೋಕ್ಕೋ ಗೊತ್ತಿಲ್ಲ. ರಾತ್ರಿ ಒಂದು ನಿದ್ದೆ ಬರೋಲ್ಲ ನನಗೆ. ಇವರು ಬ್ಯಾಂಕ್ ಮ್ಯಾನೇಜರು, ಅವ್ರ ಸ್ವಂತ ಫೋನ್ ಇಲ್ಲ. ಬ್ಯಾಂಕ್ ಕೊಟ್ಟಾಗ ಬ್ಯಾಂಕ್ ಫೋನ್ ನಂಬರು ಫೋನ್ ತೆಗೆಯೋದಿಲ್ಲ. ಎಷ್ಟು ಫೋನ್ ಮಾಡಿದ್ರು ತೆಗೆಯೋದಿಲ್ಲ ಸರ್. ನಾನು ಏನು ಮಾಡಲಿ ಹೇಳಿ ಸರ್? ಒಂದೇ ದಾರಿ ಇರೋದು ನನಗೆ. ಇಲ್ಲ ನಾನು ಸಾಯಬೇಕು, ಏನು ಮಾಡಬೇಕು ಹೇಳಿ ಸರ್? ಇದು ನನ್ನ ಕಷ್ಟ. ಏನೇ ಆದರೂ ಸಾಲ ಪಡೆದಿದ್ದಂತಹ ಹಣವನ್ನು ವಾಪಸ್ ಕೊಟ್ಟಿದ್ದರೂ ಸಹ ಒಬ್ಬ ನಿವೃತ್ತ ಯೋಧನಿಗೆ ಈ ರೀತಿಯಾಗಿ ನಡೆದುಕೊಂಡರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನೆಂದು ಬ್ಯಾಂಕಿನ ಸಿಬ್ಬಂದಿಯ ನಡೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರ ತಡರಾತ್ರಿ ಹುಂಡಿಯ ಕಳ್ಳತನ ನಡೆದಿದೆ. ಶುಕ್ರವಾರ ಬೆಳಗಿನ ಜಾವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದ ಸ್ವಚ್ಛಗೊಳಿಸುವ ಮಹಿಳೆಯು ಆವರಣದ ಬಾಗಿಲು ತೆರೆದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದು ಅರ್ಚಕರ ಗಮನಕ್ಕೆ ತಂದಿದ್ದು, ಕೂಡಲೇ ಅರ್ಚಕರು ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳ್ಳರು ದೇವಸ್ಥಾನದ ಹಿಂಭಾಗದ ಮಳಿಗೆಗಳ ಮೇಲ್ಛಾವಣಿಯ ಮುಖಾಂತರ ದೇವಸ್ಥಾನದ ಒಳಗೆ ಇಳಿದು ಕಬ್ಬಿಣದ ಗ್ರಿಲ್ಗಳನ್ನು ಮುರಿದು ಗರ್ಭಗುಡಿಯ ಬಾಗಿಲನ್ನು ಮುರಿಯಲಾಗಿದೆ. ಒಳಗಿದ್ದ ಹುಂಡಿಯನ್ನು ಒಡೆದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಬೈಲಾಂಜನೇಯ ಸ್ವಾಮಿ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಕಳೆದ 14 ತಿಂಗಳುಗಳಿಂದ ಹುಂಡಿ ತೆರೆದಿಲ್ಲ ಎನ್ನಲಾಗಿದೆ. ಪ್ರತಿ ವರ್ಷ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣ ಹುಂಡಿಯಲ್ಲಿ ಸಂಗ್ರಹವಾಗುತ್ತಿತ್ತು ಎಂದು ತಿಳಿದುಬಂದಿದೆ. ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹುಂಡಿಯನ್ನು ಸಹ ಒಡೆದು ಹಣ ದೋಚಲಾಗಿದ್ದು, ಕಳೆದ ಜನವರಿ 15ರಂದು ಹುಂಡಿ ಎಣಿಕೆ ಕಾರ್ಯ ನಡೆದಿತ್ತು. ಅಂದಿನಿಂದ ಇದುವರೆಗೂ ಸಂಗ್ರಹವಾಗಿರುವ ಸುಮಾರು 10 ರಿಂದ 15 ಸಾವಿರ ಹಣ ಕಳವಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು, ಈ ಕೂಡಲೇ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಅಪರಾಧ ವಿಭಾಗದ ಆರಕ್ಷಕ ಉಪನಿರೀಕ್ಷಕ ಮುನಿರತ್ನಂ ಮತ್ತು ಸಿಬ್ಬಂದಿ, ಬೆರಳಚ್ಚು ತಜ್ಞರು, ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿಟ್ಟು ಹೊರಗಡೆಯಿಂದ ಇರಬೇಕು, ಆಗಬೇಕು, ಆ ಭಾಗದಲ್ಲಿ ತಂದುಬಿಟ್ಟು ಈ ಕಡೆ
ಎಂಟು ಮುಟ್ಟದ್ದು. ಬಾಗೇಪಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯದ ಜನ ಚಿಂತನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಸಾಕ್ತಾ ಇದ್ದೇನೆ. ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಾಗಲಕೋಟೆಯ ನಾಗರಾಜ ಕಲಕಟುಗರ ಅವರು ರಾಜ್ಯಾದ್ಯಂತ ಮಾಡುತ್ತಿರುವ ಸ್ವಚ್ಛ ವಿಧಾನಸಭೆ ಅಭಿಯಾನದ ಪಾದಯಾತ್ರೆ ಚಿಂತಾಮಣಿಗೆ ತಲುಪಿತು. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ನಗರದ ಜೋಡಿ ರಸ್ತೆಯಲ್ಲಿ ಸ್ವಾಗತಿಸಿ ಬೀಳ್ಕೊಟ್ಟರು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯದ ಜನ ಚಿಂತನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಸಾಕ್ತಾ ಇದ್ದೇನೆ. ಮತ್ತು ಚಿಂತಾಮಣಿಗೆ ನಾನು ಬಂದಾಗ ಈಗಾಗಲೇ ರಾಜ್ಯದ ಜನರ ಗಮನ ಸೆಳೆದಿರ್ತಕ್ಕಂಥ KRS ಪಕ್ಷದ ಏನು ಸದಸ್ಯರು, ಮುಖಂಡರಿದ್ದಾರೆ, ಇವರು ಕೂಡ ಈ ನನ್ನ ಅಭಿಯಾನವನ್ನು ಬೆಂಬಲಿಸಿದ್ದಾರೆ ಮತ್ತು ಜೊತೆಯಾಗಿದ್ದಾರೆ. ಹೀಗೆ ರಾಜ್ಯದ ಉದ್ದಗಲಕ್ಕೂ ನಾನು ಮೊದಲನೇ ಹಂತದಲ್ಲಿ ಬಾಗಲಕೋಟೆಯಿಂದ ಬೆಂಗಳೂರು ಬಂದೆ. ಉತ್ತಮ ಪ್ರತಿಕ್ರಿಯೆ ಇತ್ತು. ಮತ್ತು ಈ ಒಂದು ಅಭಿಯಾನ 2028ರ ಚುನಾವಣೆಗೆ ಪೂರ್ವದಲ್ಲಿ 3 ಹಂತದಲ್ಲಿ ನಡೆಯುತ್ತೆ. ಇದು ಮೊದಲನೇ ಹಂತದ್ದು. ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಸಾಗಿ ನಾನು ಅಭಿಯಾನ ಕೈಗೊಳ್ತಾ ಇದ್ದೇನೆ. ಮತ್ತು 2ನೇ ಹಂತದಲ್ಲಿ ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಾದ ಅಬ್ದುಲ್ ಕಯೂಂ, ವಿಶ್ವನಾಥ್, ಶಬೀರ್ ಪಾಷಾ, ಮಹಬೂಬ್ ಪಾಷಾ, ನಾಗರಾಜ್, ಮುರಳಿ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಹೊಚ್ಚು ಹಿಡಿದ ಸಾಕು ನಾಯಿ, ಸಿಕ್ಕವರ ಮೇಲೆ ದಾಳಿ, ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಚಿಕಿತ್ಸೆಗಾಗಿ ಪರದಾಟ. ಎಚ್ಎನ್ ವ್ಯಾಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ, ತಿಂಗಳುಗಳು ಕಳೆದರೂ ಹದಗೆಟ್ಟ ರಸ್ತೆಗಳು, ಗುತ್ತಿಗೆದಾರರ ವಿರುದ್ಧ ಆಕ್ರೋಶ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಾದಿಯ ವಿಚಾರ, ಕಾಂಗ್ರೆಸ್ ಮುಖಂಡನ ಮೇಲೆ ಮಂಚದ ಅಸ್ತ್ರ, ಮಾಜಿ ಅಧ್ಯಕ್ಷೆಯ ಗಂಭೀರ ಆರೋಪ. ತಂದೆ ಹೆಸರಲ್ಲಿ ಬೃಹತ್ ರಕ್ತದಾನ ಶಿಬಿರ, ಹರಿದು ಬಂದ ಅಭಿಮಾನಿಗಳು, ಹರ್ಷ ವ್ಯಕ್ತಪಡಿಸಿದ ಸಚಿವ ಸುಧಾಕರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.